ಫ್ರೆಂಡ್ಸ್, ನಾನು ದಿನೇಶ್ ಕೆ ರಾವ್ ಕಾರ್ಕಳ, ನೆಟ್ವರ್ಕ್ ಮಾರ್ಕೆಟಿಂಗ್ ಟ್ರೈನರ್. ಮೊದಲಾಗಿ ತಮಗೆಲ್ಲ ನಮಸ್ಕಾರ. ಫ್ರೆಂಡ್ಸ್, ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಮಹತ್ವಾಕಾಂಕ್ಷಿಯಾಗಿರಬೇಕು. ಆ ಮಹತ್ವಾಕಾಂಕ್ಷೆ ಅವನನ್ನು ಯಶಸ್ಸಿನತ್ತ ಕರ್ಕೊಂಡು ಹೋಗ್ತದೆ. ಆ ಮಹತ್ವಾಕಾಂಕ್ಷೆ ಅವನನ್ನು ಸಕ್ಸಸ್ ಕಡೆ ಕರ್ಕೊಂಡು ಹೋಗ್ತದೆ. ಸ್ನೇಹಿತರೆ, ಪ್ರತಿಯೊಬ್ಬ ಇವತ್ತು ಯಶಸ್ವಿ ವ್ಯಕ್ತಿ, ಸಕ್ಸಸ್ಫುಲ್ ಪರ್ಸನ್, ಅವನು ಮಹತ್ವಾಕಾಂಕ್ಷಿ ಆಗಿರ್ತಾನೆ. ಅವನು ಪ್ಯಾಷನೇಟ್ ಆಗಿರ್ತಾನೆ. ಅವನು ಫ್ಯಾಷನ್ಗೋಸ್ಕರ ಕೆಲಸ ಮಾಡಲಿಲ್ಲ, ಪ್ಯಾಷನ್ಗೋಸ್ಕರ ಕೆಲಸ ಮಾಡಿರ್ತಾನೆ. ಫ್ರೆಂಡ್ಸ್, ಮಹಾತ್ಮ ಗಾಂಧೀಜಿ ಅಥವಾ ಸುಭಾಷ್ ಚಂದ್ರ ಬೋಸ್ ಮಹತ್ವಾಕಾಂಕ್ಷಿ ಆಗದೇ ಇದ್ರೆ ಭಾರತ ಇನ್ನೂ ಕೆಲವು ಸಮಯದವರೆಗೆ ಗುಲಾಮಗಿರಿಯಲ್ಲಿರ್ತಿತ್ತು. ಸಚಿನ್ ತೆಂಡೂಲ್ಕರ್ ಮಹತ್ವಾಕಾಂಕ್ಷಿ ಆಗದೇ ಇದ್ರೆ ಕ್ರಿಕೆಟ್ನ ಒಬ್ಬ ಲೆಜೆಂಡ್ ಅಥವಾ ಕ್ರಿಕೆಟ್ನ ಒಬ್ಬ ಗಾಡ್ ಅನ್ನು ನೋಡಲಿಕ್ಕೆ ನಾವು ಇನ್ನು ಸ್ವಲ್ಪ ಸಮಯ ಕಾಯಬೇಕಿತ್ತು. ಮಾರ್ಕ್ ಜುಕರ್ಬರ್ಗ್ ಪ್ಯಾಷನೇಟ್ ಆಗದೇ ಇದ್ದಿದ್ರೆ ನಾವು ಸೋಷಿಯಲ್ ಮೀಡಿಯಾ ಅಥವಾ ಫೇಸ್ಬುಕ್ ಅನ್ನು ನೋಡ್ಲಿಕ್ಕೆ ಇನ್ನೂ ಸ್ವಲ್ಪ ಕಾಯಬೇಕಾಗಿತ್ತು. ಬ್ರಹ್ಮಗುಪ್ತ ಪ್ಯಾಷನೇಟ್ ಆಗದೇ ಇದ್ದರೆ ಪ್ರಪಂಚ ಇನ್ನು ರೋಮನ್ ಲಿಪಿಯ ಅಥವಾ ಇನ್ಯಾವುದೋ ರೀತಿಯಲ್ಲಿ ಲೆಕ್ಕ ಮಾಡಬೇಕಿತ್ತು. ಯಾವಾಗ ಝೀರೋವನ್ನು ಕಂಡು ಹಿಡಿದ ಬ್ರಹ್ಮಗುಪ್ತ, ಆ ಝೀರೋದಿಂದ ನಾವು ನಮ್ಮ ಕೂಡುವುದು ಕಳೆಯುವುದನ್ನು ಎಷ್ಟು ಸುಲಭವಾಗಿ ಮಾಡ್ಲಿಕ್ಕಾಯ್ತು. ಸ್ನೇಹಿತರೆ, ಥಾಮಸ್ ಆಲ್ವಾ ಎಡಿಸನ್ ಪ್ಯಾಷನೇಟ್ ಆಗದೇ ಇದ್ರೆ, ಮಹತ್ವಾಕಾಂಕ್ಷಿ ಆಗದೇ ಇದ್ದಿದ್ರೆ ಜಗತ್ತು ಇನ್ನೂ ಸ್ವಲ್ಪ ಸಮಯ ಕತ್ಲಲ್ಲಿ ಇರ್ತಿತ್ತು. ಅಮಿತಾಬ್ ಬಚ್ಚನ್ ಪ್ಯಾಷನೇಟ್ ಆಗದೇ ಇದ್ರೆ ಜಗತ್ತು ಒಂದು ಮಹಾನ್ ನಟನನ್ನು ನೋಡುವಂತ ಯೋಗ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ತಿತ್ತು. ಸ್ನೇಹಿತರೆ, ನೀರಜ್ ಚೋಪ್ರಾ ಎಂಬ ಹುಡುಗ ಮಹತ್ವಾಕಾಂಕ್ಷಿ ಆಗದೇ ಇದ್ರೆ ಭಾರತ ಅಥ್ಲೆಟಿಕ್ಸ್ ನಲ್ಲಿ ಒಂದು ಗೋಲ್ಡ್ ಮೆಡಲ್ ತಗೊಳ್ಳಿಕ್ಕೆ ಇನ್ನೂ ಸ್ವಲ್ಪ ಸಮಯ ಕಾಯಬೇಕಿತ್ತು. ಅಬ್ದುಲ್ ಕಲಾಂ ಒಂದು ಮಹತ್ವಾಕಾಂಕ್ಷಿ ವ್ಯಕ್ತಿ ಆಗದೇ ಇದ್ರೆ ಭಾರತ ಮಿಸೈಲ್ಸ್ ಗಳನ್ನು ಹುಡುಕ್ಲಿಕ್ಕೆ ಇನ್ನೂ ಸ್ವಲ್ಪ ಸಮಯ ಕಾಯಬೇಕಿತ್ತು. ಶಿವಾಜಿ ರಾವ್ ಎನ್ನುವ ಹುಡುಗ ಮಹತ್ವಾಕಾಂಕ್ಷಿ ಆಗದೇ ಇದ್ರೆ ಇವತ್ತು ರಜನಿಕಾಂತ್ ಅನ್ನುವ ಮಹಾನ್ ನಟನನ್ನು ನೋಡ್ಲಿಕ್ಕೆ ನಾವು ಆಗ್ತಿರ್ಲಿಲ್ಲ. ಒಂದು ಬಸ್ ಕಂಡಕ್ಟರ್ ಆಗಿರುವಂತಹ ಮಹಾನ್ ವ್ಯಕ್ತಿ ರಜನಿಕಾಂತ್ ಆಗಿ ಕನ್ವರ್ಟ್ ಆದ್ರು. ಅಂದ್ರೆ ಆಗೋ ವಿಷಯ ಏನಂತ ಹೇಳಿದ್ರೆ ಅವರ ಹತ್ರ ಒಂದು ಮಹತ್ವಾಕಾಂಕ್ಷೆ ಇತ್ತು. ಇವತ್ತು ಜಗತ್ನಲ್ಲಿ ಯಾವ ಶಕ್ತಿಗಳಿರ್ಬೋದು, ಯಾವ ಒಂದು ಪವರ್ಫುಲ್ ಪರ್ಸನ್ ಅಥವಾ ಯಾರು ಸಕ್ಸಸ್ಫುಲ್ ವ್ಯಕ್ತಿ ಇರ್ತಾರ, ಅವರ ಹಿಂದೆ ಅವರೊಟ್ಟಿಗೆ ಒಂದು ಮಹತ್ವಾಕಾಂಕ್ಷೆ ಇತ್ತು. ಸ್ನೇಹಿತರೆ, ಈ ವಿಷಯದಲ್ಲಿ ನಾವು ಮಹತ್ವಾಕಾಂಕ್ಷಿ ಆಗಿರಬೇಕು. ನಾವು ಮಹತ್ವಾಕಾಂಕ್ಷಿ ಆಗದೇ ಇದ್ರೆ ನಾಳೆ ಬರುವ ಒಂದು ಉತ್ತಮ ದಿನಗಳನ್ನು ನಾವು ನೋಡ್ಲಿಕ್ಕಾಗುದಿಲ್ಲ, ನಮ್ಮನ್ನು ಇತಿಹಾಸ ನೆನ್ಪಿಡ್ಲಿಕ್ಕಾಗುದಿಲ್ಲ. ಸ್ನೇಹಿತರೆ, ಅದರಿಂದ ಪ್ರತಿಯೊಂದು ಹಂತದ ಹೇಳ್ತೇನೆ, ಪ್ರತಿಯೊಬ್ಬರು ಪ್ಯಾಷನೇಟ್ ಆಗಿ ಮಹತ್ವಾಕಾಂಕ್ಷಿಯಾಗಿ ಯಶಸ್ಸನ್ನು ಹೊತ್ತಿ ಹೇಳ್ತಾ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.